ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಸರ್ವೋಚ್ಚ ನ್ಯಾಯಾಲಯದಿಂದ ಈ ಒಂದು ವೇಶ್ಯಾವಾಟಿಕೆಗೆ ಸಂಬಂಧಪಟ್ಟಂತೆ ಮಹತ್ತರವಾದಂತಹ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ತೀರ್ಪನ್ನು ನೀಡಿದೆ. ಅದರ ಬಗ್ಗೆ ಇವತ್ತು ಮಾತನಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಈ ಒಂದು ಪ್ರಾಸ್ಟಿಟ್ಯೂಷನ್, ಈ ವೇಶ್ಯಾವಾಟಿಕೆ ಎಂಬುವುದು ಅನಾದಿ ಕಾಲದಿಂದಲೂ ನಡೀತಾ ಬರ್ತಾ ಇದೆ. ಇದು ಮೊದಲು ದೇವದಾಸಿ ಎಂಬುವಂತಹ ಒಂದು ಪದ್ಧತಿಯ ಅಡಿಯಲ್ಲಿಯೂ ಕೂಡ ಇದು ಬರ್ತಾ ಇತ್ತು. ಇದು ಕೆಲವೊಮ್ಮೆ ಹಲವಾರು ಪ್ರಾಮಾಣಿಕ ಕಾರಣಗಳಿಂದ ಮನೆಯಲ್ಲಿ ಅವರಿಗೆ ಸವಲತ್ತುಗಳು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಲೈಂಗಿಕ ಕ್ರಿಯೆ ಎಂಬುವುದು, ದೈಹಿಕ ವಾಂಛೆ ಎಂಬುವುದು ಮನುಷ್ಯನ ಒಂದು ಸ್ವಾಭಾವಿಕವಾದಂತಹ ವಾಂಛೆ ಆಗಿರೋದರಿಂದ, ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಆಗಿರೋದರಿಂದ ಇದು ಅಪರಾಧ ಎಂಬುವಂತಹ ನೀತಿಯಲ್ಲಿ, ಅದರಲ್ಲೂ ಕ್ರಿಮಿನಲ್ ಅಪರಾಧ ಎಂಬುವಂತಹ ರೀತಿಯಲ್ಲಿ ನೋಡುವುದು ತಪ್ಪು. ಇದು ಒಂದು ಮನುಷ್ಯನ ವ್ಯಕ್ತಿತ್ವ ಅಥವಾ ನೈತಿಕತೆಯ ತಳಹದಿಯಲ್ಲಿ ಇದನ್ನು ತರಬಹುದೇ ವಿನಃ ಒಪ್ಪಿತವಾದಂತಹ ಒಬ್ಬರು ವಯಸ್ಕರ ಒಂದು ಲೈಂಗಿಕ ಕ್ರಿಯೆಯನ್ನು ಅಪರಾಧಿಕ ಕಾನೂನಿನ ಅಡಿಯಲ್ಲಿ ತರಬಾರದು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜಡ್ಜ್ಮೆಂಟ್ಗಳನ್ನು, ತೀರ್ಪುಗಳನ್ನು ನ್ಯಾಯಾಲಯಗಳು ನೀಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀರ್ಘವಾದಂತಹ ವಿಚಾರಣೆಯನ್ನು ನಡೆಸಿ ಸರಿಸುಮಾರು 70 ವರ್ಷಗಳಿಂದನೂ ಕೂಡ ಇರುವಂತಹ ಈ ಒಂದು ವೇಶ್ಯಾವಾಟಿಕೆ ಪದ್ಧತಿ ಮತ್ತು ಇದರಲ್ಲಿ ಆಗ್ತಾ ಇರ್ತಕ್ಕಂತಹ ಒಂದು ಅನುಕೂಲಗಳು ಏನು, ಅನಾನುಕೂಲಗಳು ಏನು, ಮತ್ತು ಇದು ಕಾನೂನಿನ ಅಡಿಯಲ್ಲಿ ಯಾವ ರೀತಿಯಲ್ಲಿ ಇದರಿಂದ ಸಮಸ್ಯೆ ಉಂಟಾಗ್ತಾ ಇದೆ ಎಂಬುದರ ಬಗ್ಗೆ ಒಂದು ವಿಸ್ತೃತವಾದಂತಹ ಒಂದು ಅಭಿಪ್ರಾಯವನ್ನು ಕೋರ್ಟು ವ್ಯಕ್ತಪಡಿಸಿದೆ. ಮತ್ತು ಈ ಒಂದು ಪ್ರಾಸ್ಟಿಟ್ಯೂಷನನ್ನು, ವೇಶ್ಯಾವಾಟಿಕೆಯನ್ನು ನಾವು ಬ್ಯಾನ್ ಮಾಡಿಲ್ಲ. ಅದು ಕಾನೂನು ಸಮ್ಮತವಾದಂಥದ್ದಾಗಿದೆ. ಯಾವಾಗ ಅಂತ ಹೇಳಿದರೆ ಅದು ಕೇವಲ ತನ್ನ ಬೇಸಿಕ್ ನೀಡ್ಸ್, ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಿಕೊಂಡು ಅಥವಾ ಈಡೇರಿಸಿಕೊಳ್ಳುವ ಸಲುವಾಗಿ ತಾನೇ ಸ್ವ ಇಚ್ಛೆಯಿಂದ ತನ್ನ ಮನೆಯಲ್ಲಿ ಆ ಒಂದು ಕೃತ್ಯವನ್ನು, ಕೆಲಸವನ್ನು ಮಾಡಿದಾಗ ಅದು ವೇಶ್ಯಾಗೃಹ ಅಂತ ಹೇಳಿ ಕರೆಸಿಕೊಳ್ಳುವುದಿಲ್ಲ. ವೇಶ್ಯಾಗೃಹ ಅಂತ ಹೇಳಿ ಕರೆಸಿಕೊಳ್ಳಬೇಕಾದರೆ ಅಲ್ಲಿ ವಾಣಿಜ್ಯೀಕರಣ ಇರಬೇಕಾಗುತ್ತೆ, ಅಂದರೆ ಕಮರ್ಷಿಯಲೈಸ್ ಆಗಿರಬೇಕಾಗತ್ತೆ. ಅಂದರೆ ಆ ಒಂದು ಕೆಲವರು ಮಧ್ಯವರ್ತಿಗಳು ಅಥವಾ ಅವರ ಇಚ್ಛೆಗೆ ವಿರುದ್ಧವಾಗಿಯೋ ಏನೋ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಂದು ವೇಶ್ಯಾವಾಟಿಕೆಗೆ ತಳ್ಳಿ ಬ್ರೋತಲ್ ಅಂತ ಕರಿತೇವೆ. ಬ್ರೋತಲ್ ನಮ್ಮಲ್ಲಿ ಕಾನೂನುಬದ್ಧ ಅಲ್ಲ, ಅದಕ್ಕೆ ಶಿಕ್ಷೆಯುಂಟು. ಯಾರು ಹೆಣ್ಣು ಮಕ್ಕಳನ್ನು ಇಟ್ಟುಕೊಂಡು ಕಮರ್ಷಿಯಲ್ ಆಗಿ, ವಾಣಿಜ್ಯವಾಗಿ ಸಂಪಾದನೆಯನ್ನು ಮಾಡ್ತಾ ಇರ್ತಾರೋ ಅದು ಕಾನೂನುಬದ್ಧವಲ್ಲ, ಅದಕ್ಕೆ ಶಿಕ್ಷೆಯುಂಟು. ಆದರೆ ಈ ಒಂದು ಹಣದ ವಿಚಾರ ಇಲ್ಲದೆ ಅವರನ್ನು ಇಟ್ಟುಕೊಂಡು ಇನ್ನೊಬ್ಬರು ಸಂಪಾದನೆ ಮಾಡಿಕೊಂಡು ಅವರು ಹೊಟ್ಟೆಪಾಡನ್ನು ಮಾಡಿಕೊಳ್ಳುವಂಥ ಇದಿಲ್ಲದೆ ವೈಯಕ್ತಿಕವಾಗಿ ಒಂದು ಹೆಣ್ಣಾಗಲಿ ಗಂಡಾಗಲಿ ಅವರ ಇಚ್ಛೆಗೆ ತಕ್ಕ ಹಾಗೆ ಅವರು ಅವರವರ ಗೃಹಗಳಲ್ಲಿ ಅವರು ಯಾರದೇ ಮಧ್ಯಪ್ರವೇಶವಿಲ್ಲದೆ ಅವರು ಅವರ ಜೀವನೋಪಾಯಕ್ಕಾಗಿ ಅವರು ಮಾಡಿಕೊಂಡಿದ್ದೇ ಆದಲ್ಲಿ ಅದನ್ನು ಕಾನೂನು ಸಮ್ಮತಿ ನೀಡಿದೆ. ಇದು ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂತಹ ತೀರ್ಮಾನ. ಅಂದರೆ ತನ್ನ ದೇಹ, ತನ್ನ ಇಚ್ಛೆ ಮತ್ತು ತನ್ನ ಜೀವನ ಹೇಗೆ ಆಯ್ಕೆ ಮಾಡಿಕೊಳ್ಬೇಕು, ಹೇಗೆ ನನ್ನ ಜೀವನವನ್ನು ನಡೆಸ್ಕೊಳ್ಬೇಕು ಅಂತ ಅನ್ನೋದು ಅವರವರಿಗೆ ಬಿಟ್ಟಂಥ ವೈಯಕ್ತಿಕ ವಿಚಾರ ಆಗಿದೆ. ಇದು ನೈತಿಕತೆಯ ತಳಹದಿಯಲ್ಲಿ ಮನುಷ್ಯನು ಯೋಚನೆ ಮಾಡಿ ಹೋಗಬೇಕಾ ಬೇಡವಾ ಅಂತ ಅನ್ನೋದು ಅವರವರಿಗೆ ಬಿಟ್ಟಂತಹ ವಿಚಾರ ಆಗಿದೆ. ಮತ್ತು ವಾಣಿಜ್ಯೀಕರಣ, ಬಿಸ್ನೆಸ್ ಆಗಿ ಅಂತೂ ಖಂಡಿತ ಮಾಡಬಾರ್ದು, ಬ್ರೋತಲ್ ಆಗಿ ಇದನ್ನು ನಡೆಸಬಾರದು ಎಂಬುವಂತಹ ತೀರ್ಮಾನವನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ JB ಪರ್ದಿವಾಲಾ ಮತ್ತು R ಮಹದೇವನ್ ಎಂಬುವಂತಹ ನ್ಯಾಯಮೂರ್ತಿಗಳು ಮತ್ತು ಅವರನ್ನು ಒಳಗೊಂಡಂತಹ ಪೀಠ ಈ ಒಂದು ತೀರ್ಮಾನವನ್ನು ನೀಡಿದೆ. ನೋಡಿ, ಈ ಒಂದು ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳಿ ನಾವು ಕರಿತೇವೆ.
ಅಂತ ಹೇಳಿದರೆ ಈ ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್ ಇದನ್ನು ತಡೆಯಬೇಕು ಅಂತ ಹೇಳಿಬಿಟ್ಟು ಕಮರ್ಷಿಯಲ್ ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ಗೆ ಇದು ಅವಕಾಶವನ್ನು ನೀಡಿಲ್ಲ, ಅದನ್ನು ಮಾಡಬಾರದು ಅಂತ ಸ್ಪಷ್ಟವಾಗಿ ಹೇಳಿದೆ. ಜೊತೆಗೆ ಈ ಒಂದು ಸಂವಿಧಾನದ ಆರ್ಟಿಕಲ್ 32 ಮತ್ತು 142 ಉಪಯೋಗಿಸಿಕೊಂಡಂತಹ ಪೀಠ ಈ ಒಂದು ತೀರ್ಮಾನವನ್ನು ನೀಡಿದೆ. ಇನ್ನು ಈ ಒಂದು ಕ್ರಿಯೆಗಳಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವೊಮ್ಮೆ ವಿಕ್ಟಿಮ್ ಪ್ರೊಟೆಕ್ಷನ್ ಪ್ಲ್ಯಾನ್ ಅಂತಲೂ ಕೂಡ ನಾವು ಕರಿತೇವೆ. ಸೊ ಅವ್ರಿಗೆ ಆ ಸಂದರ್ಭಗಳಲ್ಲಿ ಸಿಗಾಕೊಂಡಂತಹ ಅಥವಾ ಸಿಕ್ಕಿದಂತಹ ಮಹಿಳೆಯರನ್ನು ಅವರು ಅಮಾಯಕರಾಗಿದ್ದೇ ಆದಲ್ಲಿ, ಅವರು ಬಲವಂತವಾಗಿ ಆ ಒಂದು ಕ್ರಿಯೆಯಲ್ಲಿ ಬಳಸಿಕೊಂಡಿದ್ದೇ ಆದಲ್ಲಿ ಅಂಥವರುಗಳನ್ನು ಐಡೆಂಟಿಫಿಕೇಷನ್ನ ಮಾಡಿ ಅವರಿಗೆ ಗುರುತಿಸಿ ಅಂಥವರುಗಳನ್ನು ರಿಹ್ಯಾಬಿಲಿಟೇಷನ್ ಅಂದರೆ ಅವರನ್ನು ಸುಧಾರಣೆಯನ್ನು ಮಾಡಿಕೊಳ್ಳಲಿಕ್ಕೆ ಅವರಿಗೆ ಒಂದು ಪುನರ್ವಸತಿ ಅಥವಾ ಪುನರ್ ಶಿಕ್ಷಣವನ್ನು ಕೊಟ್ಟು ಅಂಥ ಅವಕಾಶಗಳನ್ನು ಕೊಟ್ಟು ಅವರನ್ನು ಈ ಒಂದು ಪ್ರಾಸ್ಟಿಟ್ಯೂಷನ್ ಮರ್ಚಂಟೈಸ್ ಏನು ವ್ಯಾಪಾರವನ್ನು ಮಾಡ್ತಾರಲ್ಲ ಅಂಥವರಿಂದ ಹೊರಗಡೆ ತೆಗೆದುಕೊಂಡು ಬಂದು ಅವರಿಗೆ ಸೇಫ್ಟಿಯನ್ನು ರಕ್ಷಣೆಯನ್ನು ಕೊಡಬೇಕು ಎಂಬುವಂತಹ ಮಾತನ್ನು ಕೂಡ ಸರ್ವೋಚ್ಚ ನ್ಯಾಯಾಲಯವು ಹೇಳಿದೆ. ಇನ್ನು ಸರ್ವೋಚ್ಚ ನ್ಯಾಯಾಲಯ ಈ ಒಂದು ITPA ಅಂತ ಹೇಳಿದರೆ ಇಮ್ಮಾರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆ್ಯಕ್ಟ್ 1956 ITPA ಅಂದರೆ ಈ ಮಾನವರನ್ನು ಸರಕು ರೀತಿಯಲ್ಲಿ ಬಳಸಿಕೊಂಡು ಅವರುಗಳನ್ನು ಈ ಒಂದು ವೇಶ್ಯಾವಾಟಿಕೆ ದಂಧೆಯಲ್ಲಿ ಉಪಯೋಗಿಸಿ ಹಣವನ್ನು ಮಾಡಿಕೊಳ್ತಕ್ಕಂಥದ್ದು ಇದು ತಪ್ಪು. ಇದಕ್ಕೂ ಮತ್ತು ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ನಡೆಸುವವರ ವ್ಯತ್ಯಾಸಗಳನ್ನು ಇಲ್ಲಿ ಗುರುತಿಸಬೇಕಾಗತ್ತೆ. ಈ ಒಂದು ಥಿನ್ ಲೇಯರ್ ಡಿಫರೆನ್ಸನ್ನು ತಿಳ್ಕೊಳ್ಳದೇನೆ ಇವರನ್ನು ಇಮ್ಮಾರಲ್ ಟ್ರಾಫಿಕಿಂಗ್ ಆ್ಯಕ್ಟ್ ಅಂಡರಲ್ಲಿ ನೋಡಿ ಅವರನ್ನು ಬಂಧಿಸಿ ಅವರಿಗೆ ಕಾನೂನು ರೀತಿಯಲ್ಲಿ ಮತ್ತೆ ದಂಡಗಳನ್ನು ವಿಧಿಸುವ ಮುಖಾಂತರನೋ ಅವರನ್ನು ಅವಮಾನಗೊಳಿಸುವ ಮುಖಾಂತರನೋ ಅಥವಾ ಅವರನ್ನು ಅಪರಾಧಿಗಳಂತೆ ಕಾಣುವುದನ್ನು ತಡೆಗಟ್ಟಿದೆ ಸುಪ್ರೀಂ ಕೋರ್ಟ್. ಇನ್ಫ್ಯಾಕ್ಟ್ ಹೇಳೋದಾದರೆ ಅಂದರೆ ವೈಯಕ್ತಿಕವಾಗಿ ಇರುವಂತಹವರನ್ನು ಕ್ರಿಮಿನಲ್ ಅಪರಾಧಿಗಳು ಅನ್ನೋ ರೀತಿಯಲ್ಲಿ ನೋಡದೆ ನೀವು ಅವರನ್ನು ಸಪ್ರೇಟ್ ಮಾಡಬೇಕಾಗುತ್ತೆ, ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ಹಾಕೋದಲ್ಲ ಎಂಬುವಂತಹ ವ್ಯತ್ಯಾಸವನ್ನು ಕೂಡ ಸರ್ವೋಚ್ಚ ನ್ಯಾಯಾಲಯ ಇಲ್ಲಿ ಹೇಳಿದೆ. ಸೊ ಈ ಒಂದು ಕಾನೂನಿನ ಬಗ್ಗೆ ನಾವು ಎಷ್ಟೇ ಮಾತಾಡಿದ್ರೂ ಕೂಡ ಒಂದಂತೂ ಸ್ಪಷ್ಟ, ಇಚ್ಛೆಯಿಂದ ವೈಯಕ್ತಿಕವಾಗಿ ಇಬ್ಬರು ವಯಸ್ಕರು ಸೇರಿದ್ದೇ ಆದಲ್ಲಿ ಅವರ ಗೃಹಗಳಲ್ಲಿ ಅವರು ನಡೆಸ್ಕೊಂಡಿದ್ದೇ ಆದಲ್ಲಿ ವಾಲಂಟಿಯರ್ ಆಗಿ ಅದು ಯಾವುದೇ ರೀತಿಯಾದಂಥ ಅಪರಾಧ ಅಲ್ಲ, ತಪ್ಪಲ್ಲ. ಅದನ್ನು ಯಾವುದೇ ಅಪರಾಧದ ಅಡಿಯಲ್ಲಿ ಅವರನ್ನು ಶಿಕ್ಷಿಸೋದಕ್ಕೂ ಬರೋದಿಲ್ಲ, ಕೇಸ್ ಹಾಕೋಕ್ಕೂ ಬರೋಲ್ಲ, ಇದು ಸ್ಪಷ್ಟ. ಎರಡನೆಯದಾಗಿ ಅಂಥವ್ರನ್ನ ಇಟ್ಟುಕೊಂಡು ವಾಣಿಜ್ಯೀಕರಣ ಮಾಡಿ ಬಿಸ್ನೆಸ್ ಮಾಡುವುದು ತಪ್ಪು. ಬ್ರೋತಲ್ಗೆ ನಮ್ಮಲ್ಲಿ ಲೈಸೆನ್ಸ್ ಇಲ್ಲ, ಪ್ರಾಸ್ಟಿಟ್ಯೂಷನ್ನು ಮಾಡ್ಕೊಂಡು ಹೋಗ್ಬೋದು ಇಂಡಿವಿಜುವಲ್ ಆಗಿ, ಯಾರದೇ ಹಸ್ತಕ್ಷೇಪ ಇಲ್ಲದೆ. ಆದರೆ ಅವರನ್ನು ಇಟ್ಟುಕೊಂಡು ಅವರನ್ನು ವಸ್ತುಗಳಂತೆ ಸರಕುಗಳಂತೆ ಉಪಯೋಗಿಸ್ತಾ ವ್ಯಾಪಾರವನ್ನು ಮಾಡಿ ಅದರಿಂದ ಹೊಟ್ಟೆ ತುಂಬಿಕೊಳಿಸ್ತಕ್ಕಂಥದ್ದು ಅಥವಾ ಐಷಾರಾಮಿ ಜೀವನವನ್ನು ನಡೆಸಲಿಕ್ಕಾಗಿ ಬೇರೆಯವರನ್ನು ಒತ್ತಾಳೆಗಳಾಗಿ ಇಟ್ಟುಕೊಂಡು ಅವ್ರ ಕಡೆಯಿಂದ ಕೆಲಸಗಳನ್ನು ಬಲವಂತವಾಗಿ ಮಾಡಿಸ್ಕೊಳ್ತಕ್ಕಂಥದ್ದು ಇದು ತಪ್ಪು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಇದರ ಬಗ್ಗೆ ನನ್ನದೇ ಆದಂತಹ ಕೆಲವು ವೈಯಕ್ತಿಕ ಅಭಿಪ್ರಾಯಗಳನ್ನು ಕೂಡ ನೀಡಬೇಕು ಅಂತ ಹೇಳಿ ಬಯಸ್ತೇನೆ. ನೋಡಿ, ಕೆಲವೊಮ್ಮೆ ಈ ವೇಶ್ಯಾವಾಟಿಕೆ ಎಂಬುವಂತಹ ವಿಚಾರವನ್ನು ಮಾತನಾಡೋದೇ ತಪ್ಪು. ಬಹಳ ಮಡಿವಂತಿಕೆಯಿಂದ ಜನಗಳು ಇದನ್ನು ನೋಡ್ತಾರೆ, ತಪ್ಪಿದೆಲ್ಲ. ಸೊ ಇದನ್ನು ತುಂಬ ಬ್ರಾಡ್ ಮೈಂಡ್, ಓಪನ್ ಮೈಂಡಿಂದ ನಾವು ಇದನ್ನು ನೋಡಬೇಕಾಗತ್ತೆ. ನೋಡಿ, ಕೆಲವೊಮ್ಮೆ ಮನೆಯಲ್ಲಿ ಊಟ ಇರೋದಿಲ್ಲ, ಅಂತಹ ಸಂದರ್ಭಗಳಲ್ಲಿ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಬರ್ತೇವೆ. ಯಾಕಂದರೆ ಅದು ಊಟ ಅನ್ನುವುದು ಮನುಷ್ಯನ ಅತ್ಯವಶ್ಯಕವಾದಂತಹ ಒಂದು ಅವಶ್ಯಕತೆ. ಆದ್ದರಿಂದ ನಾವು ಸಬ್ಸ್ಟಿಟ್ಯೂಟ್ ಪರ್ಯಾಯವನ್ನು ನಾವು ನೋಡಿಕೊಂಡಿರ್ತೇವೆ. ಹಾಗೆ ದೈಹಿಕ ವಾಂಛೆ ಅಂತ ಅನ್ನೋದು ಕೂಡ ಒಂದು ಅತ್ಯವಶ್ಯಕವಾದದ್ದಾಗಿದೆ. ಅಂದರೆ ಫಿಸಿಕಲ್ ಇನ್ಸ್ಟಿಂಕ್ಟ್ ಅನ್ನೋದು ನ್ಯಾಚುರಲ್ ಆಗಿದೆ. ಆ ಸೆಕ್ಸ್ ಡಿಸೈರ್ ಅನ್ನೋದನ್ನು ತುಂಬ ಅಪರಾಧ ಅನ್ನೋ ಥರದಲ್ಲಿ ನೋಡುವುದು ತಪ್ಪು.
ಈ ಒಂದು ವೈಯಕ್ತಿಕವಾದಂತಹ ಇಚ್ಛೆಯನ್ನು ಇಬ್ಬರು ವಯಸ್ಕರು ಅದನ್ನು ಗೌರವಿಸಿ, ತುಂಬ ಡಿಗ್ನಿಟಿಯಿಂದ ಗೌರವಿಸಿ, ಒಂದು ಸಮ್ಮತಿಯಿಂದ ಪರಸ್ಪರ ಒಪ್ಪಿಗೆಯ ಮೇರೆಗೆ ಇದ್ದಾಗ ಅದನ್ನು ನೀವು ಗೌರವಿಸಬೇಕಾಗುತ್ತೆ ಅನ್ನೋದರಲ್ಲಿ ನನ್ನ ಒಂದು ತಗಾದೆ ಏನೂ ಇಲ್ಲ. ಆದರೆ ಇಲ್ಲಿ ಒಂದು ವಿಚಾರವನ್ನು ನಾವು ನೋಡ್ಕೊಳ್ಬೇಕು. ಮದುವೆಗಿನ್ನ ಮುನ್ನ ನಾವು ಇದ್ದೀವ ಅಥವಾ ಮದುವೆ ಮಾಡ್ಕೊಳ್ಳೋದೇ ನಾವು ಆ ರೀತಿಯಾಗಿ ಇದ್ದೀವ ಅನ್ನೋದು ನೋಡ್ಕೋಬೇಕು. ಹಾಗಿದ್ದಾಗ ಯಾರಿಗೂ ಯಾವ ಒಂದು ಸಮಸ್ಯೆನೂ ಆಗೋದಿಲ್ಲ. ಇಲ್ಲಿ ಕಾನೂನಿನ ಪ್ರಶ್ನೆಯೂ ಉದ್ಭವ ಆಗೋದಿಲ್ಲ, ನೈತಿಕತೆಯ ಒಂದು ಪ್ರಶ್ನೆಯೂ ಕೂಡ ಉದ್ಭವ ಆಗೋದಿಲ್ಲ. ಆದರೆ ಮದುವೆ ಆದ ನಂತರ ನಾವು ಗಂಡ ಹೆಂಡತಿಯರು ಆ ಒಂದು ಬಾಂಡೇಜಲ್ಲಿ ನಾವು ಇರ್ತೀವಿ ಅಂತ ಹೇಳೋದಾದರೆ ಖಂಡಿತವಾಗಿಯೂ ಇದು ನೈತಿಕವಾದ ಅಂತಃಪತನವಾಗುತ್ತೆ. ಯಾಕಂದರೆ ಅಲ್ಲಿ ಕಮಿಟ್ಮೆಂಟ್ ಇರುತ್ತೆ. ನನಗಾಗಿ ನೀನು, ನಿನಗಾಗಿ ನಾನು ಎಂಬುವಂತಹ ಒಂದು ಶರಣಾಗತಿ, ಪಾವಿತ್ರ ಸಂಬಂಧ ಅದೆಲ್ಲ ಇತ್ತು ಅಂತ ಹೇಳಿದಾಗ, ಮತ್ತು ಆ ಒಂದು ಚೌಕಟ್ಟಿನಲ್ಲಿ ಎಲ್ಲ ಒಂದು ಬಯಕೆಗಳು ಈಡೇರ್ತಾ ಇದ್ದಾಗ ಪರರ ಜೊತೆ ಹೋಗೋದು ಖಂಡಿತವಾಗಿಯೂ ನೈತಿಕವಾದಂತಹ ತಪ್ಪು ಅಂತ ಹೇಳಿ ನ್ಯಾಯಾಲಯಗಳು ಕೂಡ ಹೇಳಿದೆ. ಮಾರಲಿ ಇಟ್ ಈಸ್ ರಾಂಗ್, ಇಟ್ ಈಸ್ ಅಕ್ಸೆಪ್ಟಬಲ್ ಆ್ಯಂಡ್ ಇಟ್ ಈಸ್ ಎ ಗ್ರೌಂಡ್ ಟು ಸೀಕ್ ಎ ಡೈವರ್ಸ್. ಅದು ಒಂದು ವಿವಾಹ ವಿಚ್ಛೇದನಕ್ಕೆ ಅದು ಒಂದು ಗ್ರೌಂಡ್ ಆಗುತ್ತೆ ಎಂಬುವಂಥದ್ದನ್ನು ಕೂಡ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ. ಆದ್ದರಿಂದ ನೈತಿಕ ಅಂತಃಪತನರು ಆಗಬೇಡಿ. ಕೆಲವೊಮ್ಮೆ ಗೃಹಸ್ಥಾಶ್ರಮಕ್ಕೆ ಸೇರಿರ್ತಾರೆ, ಆದರೆ ಯಾರೋ ಒಬ್ಬರು ಪಾರ್ಟ್ನರಿಂದ ಆ ಒಂದು ಇಚ್ಛೆಗಳು ಈಡೇರದೇ ಇದ್ದಾಗ ಏನು ಮಾಡಬೇಕು? ಸೊ ಇಲ್ಲಿ ನಾವು ಬೀದಿಗೆ ಬರೋದಕ್ಕೂ ಆಗೋದಿಲ್ಲ, ದೈಹಿಕ ವಾಂಛೆಗಳನ್ನು ಈಡೇರಿಸಿಕೊಳ್ಳಬೇಕು. ಅಂತಹ ಸಂದರ್ಭಗಳಲ್ಲಿ ನಮ್ಮ ಶಾಸ್ತ್ರಗಳಿಂದನೂ ಅಥವಾ ಪುರಾತನ ಕಾಲದಿಂದನೂ ಕೂಡ ಈ ಒಂದು ದೇವದಾಸ್ಯ ಪದ್ಧತಿ ಅನ್ನೋದು ಇತ್ತು. ಅಂತಹ ಸಂದರ್ಭಗಳಲ್ಲಿ ಏನೋ ಅವರು ಹೋಗಿ ಬರ್ತಾಯಿದ್ರು, ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಬಂದ ಹಾಗೆ. ಆದರೆ ಅಲ್ಲಿ ವಿಶೇಷವಾದಂತಹ ಒಂದು ಭಾವನೆಗಳು, ಸಂಬಂಧಗಳು, ಮಿಳಿತಗಳು ಅದೇನೂ ಅವರ ಜೊತೆ ಇರ್ತಾ ಇರಲಿಲ್ಲ. ಇದನ್ನು ನೋಡಬೇಕಾಗತ್ತೆ. ಆದ್ದರಿಂದ ಸೊ ಇದು ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಇವತ್ತು ನಡೀತಾ ಇದೆ. ಇವತ್ತು ವೇಶ್ಯಾವಾಟಿಕೆ, ಪ್ರಾಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಬರೀ ಹೆಣ್ಣು ಮಕ್ಕಳು ಮಾತ್ರ ಮಾಡ್ತಾರೆ ಅಂತೇನಿಲ್ಲ, ಹೆಣ್ಣು ಮಕ್ಳಿಗೆ ಮಾತ್ರ ದುಡ್ಡು ಕೊಟ್ಟು ಹೋಗ್ತಾರೆ ಅಂತೇನಿಲ್ಲ. ಇವತ್ತು ಆಲ್ರೆಡಿ ಜಿಗಾಲೋ ಸರ್ವಿಸಸ್ ಅಂತಲೂ ಕೂಡ ಬಂದುಬಿಟ್ಟಿದೆ. ಗಂಡು ಮಕ್ಕಳುಗಳು ಕೂಡ ಇದ್ದಾರೆ. ಇವತ್ತು ಎಷ್ಟೋ ಏನೋ ಒಂದು ಹೈಫೈ ಸೊಸೈಟಿ ಅಂತ ನಾವೇನು ಕರಿತೇವೆ, ಇಲ್ಲಿ ಎಷ್ಟೋ ಜನ ಮದುವೆ ಮಾಡ್ಕೊಳ್ತಾ ಇಲ್ಲ, ಮದುವೆಯನ್ನು ಇನ್ಸ್ಟಿಟ್ಯೂಷನ್ನೇ ಬೇಡ ಅನ್ನುವ ರೀತಿಯಲ್ಲಿ ಇದ್ದಾರೆ. ಅಂತಹ ಸಂದರ್ಭಗಳಲ್ಲಿ ಕೆಲವರು ಕೂಡ ಮಹಿಳೆಯರುಗಳು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಸ್ಟ್ರೆಸ್ಗಳು ಅವ್ರಿಗೂ ಇರುತ್ತೆ. ಅವ್ರುಗಳು ಈ ಥರ ಹೊರಗಡೆ ಎಲ್ಲ ಹೋಗೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ, ಪ್ರೈವಸಿ ಇಶ್ಯೂ ಬರುತ್ತೆ. ಆದ್ದರಿಂದ ಅವರು ಮನೆಗಳಿಗೆ ಕರೆಸ್ಕೊಳ್ತಾ ಇದ್ದಾರೆ. ಕರೆಸ್ಕೊಂಡು ಈ ರೀತಿಯಾದಂತಹ ಒಂದು ಪ್ಲೆಷರ್ಗಳನ್ನು ಅವರು ಒಂದು ಚೌಕಟ್ಟಿನಲ್ಲಿ ಅವರು ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದನ್ನು ನಾವು ಬ್ರಾಡ್ ಮೈಂಡಿಂದನೇ ನೋಡಬೇಕಾಗತ್ತೆ. ಆದರೆ ಇಲ್ಲಿ ಕಮಿಟ್ಮೆಂಟು ಇದೆಯಾ ಇಲ್ವಾ ಅನ್ನೋದನ್ನು ನೋಡ್ಕೋಬೇಕು. ಮತ್ತು ವಾಲಂಟಿಯರ್ ಆಗಿದೆಯಾ, ಸ್ವಇಚ್ಛೆಯಿಂದ ಇದೆಯಾ, ಪರಸ್ಪರವಾಗಿದೆಯಾ ಅನ್ನೋದನ್ನು ಇಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಸೊ ಇದು ಬಹಳ ಮಡಿವಂತಿಕೆ ಮಾಡುವಂಥ ವಿಚಾರ ಏನಿಲ್ಲ. ದಿನ ಬೆಳಗಾದರೆ ಊಟ ಮಾಡ್ದಂಗೆ, ದಿನ ಬೆಳಗಾದರೆ ರಾತ್ರಿ ಆದರೆ ಈ ಒಂದು ಕ್ರಿಯೆಗಳಲ್ಲಿ ತೊಡಗುವಂಥ ನಮ್ಮ ಭಾರತೀಯ ಸಮಾಜದಲ್ಲಿ, ಜನಸಂಖ್ಯಾ ಸ್ಫೋಟ ಮಾಡಿರ್ತಕ್ಕಂಥ ಈ ಒಂದು ದೇಶದಲ್ಲಿ ಇದರ ಬಗ್ಗೆ ಮಾತಾಡೋದೇ ತಪ್ಪು ಅನ್ನೋ ಥರದಲ್ಲಿ ಮಾತನಾಡೋದು ತಪ್ಪಾಗುತ್ತೆ. ಆದ್ದರಿಂದ ಇಂತಹ ಸೂಕ್ಷ್ಮವಾದಂಥ ವಿಚಾರಗಳನ್ನು ನಾವು ತೆರೆದ ಮನಸ್ಸಿನಿಂದ ನೋಡಬೇಕಾಗುತ್ತೆ. ತೆರೆದ ಮನಸ್ಸಿನಿಂದ ನೋಡಿ ಇದನ್ನು ನಾವು ಬ್ರಾಡ್ ಮೈಂಡಾಗಿ, ವಿಶಾಲ ಮನಸ್ಸಿನಿಂದ ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ಕೆಲವೊಂದು ವಿಚಾರಗಳನ್ನು. ನನ್ನ ಒಂದು ಮೂಲ ಆಶಯ ಇಷ್ಟೇ. ಮದುವೆಗಿನ್ನ ಮುನ್ನ ನೀವು ಹೇಗಾದರೂ ಇದ್ದರೆ ಅದು ಈ ರೀತಿಯಾಗಿದ್ದೀವಿ ಅಂತ ಇಟ್ಕೊಂಡ್ರೆ ಅಲ್ಲಿ ಕಾನೂನಿನಿಂದನೂ ತಪ್ಪಿಲ್ಲ, ಕಾನೂನು ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿದೆ, ನೈತಿಕವಾಗಿಯೂ ತಪ್ಪಿಲ್ಲ. ಆದರೆ ನೀವು ಮದುವೆ ಆಗ್ತೀನಿ ಅಂತ ಹೋದಾಗ ಆಗುವ ಮುನ್ನ ನೀವು ಇದನ್ನು ಓಪನ್ ಆಗಿ ಮಾತನಾಡಿ. ಇವತ್ತೆಲ್ಲ ಜನ ಓಪನ್ ಸೊಸೈಟಿ ಆಗಿದೆ, ಮಾತಾಡ್ಕೊಳ್ತಾ ಇದ್ದಾರೆ. ನನಗೆ ಅಫೇರ್ ಇದೆ, ನನಗೆ ಹಿಂಗಾಗಿದೆ ಅಂತ ಹೇಳ್ಕೊತಾರೆ. ಹುಡುಗಿಯರೇ ಆಗಲಿ ಹುಡುಗರಾಗಲಿ ಹೇಳ್ಕೊಳ್ತಾರೆ. ಅದೆರಡು ಇದು ಅಕ್ಸೆಪ್ಟೆನ್ಸ್ ಮಾಡಿಕೊಂಡು ನಾವು ಮುಂದುವರಿತೀವಿ ಅಂದರೆ ನೀವು ಮದುವೆ ಆಗಬಹುದು. ಅಲ್ಲಾದ್ರೂ ನೀವು ಕರೆಕ್ಟಾಗಿ ಕಮಿಟ್ಮೆಂಟ್ ಇರಬೇಕು. ನಾವು ಮುಂದಕ್ಕೆ ನಾವು ಕರೆಕ್ಟಾಗಿ ಇರೋಣ, ಬೇರೆ ಹೋಗೋದು ಬೇಡ ಅಂಥೇಳಿ. ಇಲ್ಲ ಮದುವೆ ಆದಮೇಲೂ ನಾವು ಹಿಂಗೆ ನಿನಗೆ ನಂದು ನನಗೆ ಅನ್ನೋ ಥರದಲ್ಲಿ ಇದ್ದರೆ ಕರೆಕ್ಟಾಗಿ ನೀವು ಮಾತಾಡಿಕೊಂಡು ನೀವು ಮುಂದುವರಿಬೇಕೇ ಹೊರತು ವಿಷಯಗಳನ್ನು ಮುಚ್ಚಿಟ್ಬಿಡೋದು, ಅಥವಾ ಹೆಣ್ಣಿನ ಜೀವನದಲ್ಲಿ ಆಟ ಆಡೋದು, ಅಥವಾ ಹೆಣ್ಣು ಗಂಡಿನ ಜೀವನದಲ್ಲಿ ಆಟ ಆಡೋದು ಇದು ಸಲ್ಲದು. ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ಮಾಡೋಕ್ಕೆ ಹೋದಾಗಲೇ ಕ್ರೈಮ್ಗಳು, ಅಪರಾಧಗಳು ಘಟಿಸುವಂಥದ್ದು. ನಂಬಿಕೆ ದ್ರೋಹ, ಮೋಸ ಎಂಬುದು ಮಾಡೋದು ಬೇಡ. ಓಪನ್ ಆಗಿ ಕೂತು ಮಾತಾಡ್ಕೊಳ್ಳಿ. ನಿಮ್ಮ ವೇವ್ ಲೆಂತ್ ಏನು, ನಿಮ್ಮ ಥಾಟ್ಸ್ ಏನು, ನಿಮ್ಮ ಯೋಚನೆಗಳೇನು,
ನಿಮ್ಮ ಏನು ಸಿದ್ಧಾಂತಗಳೇನು ಇದನ್ನು ಸ್ಪಷ್ಟಪಡಿಸ್ಕೊಂಡು ಆ ವೇವ್ ಲೆಂತ್ ಮ್ಯಾಚ್ ಆಗ್ತಾ ಇದ್ದರೆ ಮಾತ್ರ ಮ್ಯೂಚುವಲ್ ರೆಸ್ಪೆಕ್ಟಲ್ಲಿ ನೀವು ಮುಂದುವರಿಯಿರಿ, ಇಲ್ಲ ಅಂತ ಹೇಳಿದರೆ ಅದು ಬೇಡ ಎಂಬುವಂತಹ ಅಭಿಪ್ರಾಯವನ್ನು ನಾನು ಒಬ್ಬ ವಕೀಲನಾಗಿ ನಾನು ಸಾಕಷ್ಟು ಫ್ಯಾಮಿಲಿ ಕೇಸಸ್ಗಳನ್ನು ನಡೆಸಿರುವಂತಹ ಅನುಭವನ ಉಪಯೋಗಿಸಿಕೊಂಡು ಈ ಮಾತನ್ನು ನಿಮಗೆ ಹೇಳ್ತಾ ಇದ್ದೇನೆ. ಮತ್ತು ಇನ್ನೂ ಒಂದು ವಿಚಾರವನ್ನು ಇಲ್ಲಿ ಹೇಳಬೇಕು. ಸಾಕಷ್ಟು ಕೌಟುಂಬಿಕ ಸಮಸ್ಯೆಗಳನ್ನು ನೋಡಿರ್ತಕ್ಕಂಥ ವಕೀಲನಾಗಿದ್ದು ಕೆಲವೊಮ್ಮೆ ಗಂಡ ಹೆಂಡತಿಯರ ನಡುವೆ ತುಂಬ ಅನ್ಯೋನ್ಯವಾದಂತಹ ಸಂಬಂಧಗಳು ಇರುತ್ತೆ, ಪರಸ್ಪರ ಗೌರವಗಳಿರುತ್ತೆ, ಏನೋ ಮರ್ಯಾದೆಗಳು ಇರುತ್ತೆ. ಆದರೆ ಅವರಿಗೆ ಅವರ ಒಂದು ಫಿಸಿಕಲ್ ನೀಡ್, ದೈಹಿಕ ವಾಂಛೆ ಆ ಪಾರ್ಟ್ನರಿಂದ ಈಡೇರ್ತಾ ಇರೋದಿಲ್ಲ, ಆದರೆ ಅವರನ್ನು ಬಿಡೋದಕ್ಕೂ ರೆಡಿ ಇರೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು? ಅವರಿಗೆ ನ್ಯಾಯ ಹೇಗೆ? ಇಲ್ಲ ನೀನು ತಪಸ್ವಿ ಥರ ನೀನು ಎಲ್ಲವನ್ನು ಸಪ್ರೆಸ್ ಮಾಡಿಕೊಂಡು ಇಂದ್ರಿಯ ನಿಗ್ರಹ ಮಾಡಿಕೊಂಡು ಜೀವನ ಮಾಡು ಅಂತ ಹೇಳೋದು ಕಷ್ಟ ಆಗುತ್ತೆ. ಯಾಕಂದರೆ ನಿಸರ್ಗಕ್ಕೆ ವಿರುದ್ಧವಾಗಿ ಹೋಗುವಂತಹ ಶಕ್ತಿ ಎಲ್ಲರಿಗೂ ಇರೋದಿಲ್ಲ. ಅದಕ್ಕೆ ಅದರದೇ ಆದಂಥ ಒಂದು ಆಧ್ಯಾತ್ಮಿಕ ಶಕ್ತಿಗಳು ಇರಬೇಕಾಗತ್ತೆ. ಅಂತಹ ವ್ಯಕ್ತಿಗಳಿಗೆ ಒಂದು ಅವಕಾಶ, ಒಂದು ಪ್ರಾವಿಷನ್ನು, ಊಟ ಇಲ್ಲದಿದ್ದಾಗ ಹೋಟೆಲ್ಲು ಹೇಗೆ ಇರುತ್ತೋ ಹಾಗೆ ಒಂದು ಪ್ರಾವಿಷನನ್ನು ನ್ಯಾಯಾಲಯಗಳ ಮುಖಾಂತರವಾಗಿ ಈ ಒಂದು ವೇಶ್ಯಾವಾಟಿಕೆಯನ್ನು ಸಮ್ಮತಿ ಮಾಡಿದ್ದಾರೆ. ಅದನ್ನು ಪರಸ್ಪರ ಡಿಗ್ನಿಟಿಯಿಂದ, ಗೌರವ ಭಾವನೆಗಳಿಂದ ಅವರು ನಡೆದುಕೊಳ್ಳಬೇಕು. ಅದನ್ನು ಬಿಟ್ಟು ಈ ರೀತಿಯಾಗಿ ಕಮರ್ಷಿಯಲೈಸ್ ಮಾಡೋದು ತಪ್ಪು ಎಂಬುವಂತಹ ಒಂದು ತೀರ್ಮಾನವನ್ನು ನೀಡಿದ್ದಾರೆ. ಇದನ್ನು ಬ್ರಾಡ್ ಮೈಂಡಿಂದ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಪರಸ್ಪರ ಗೌರವ ಇರುವಂತಹ ಕುಟುಂಬಗಳು ಬಾಳಬೇಕು, ಜೊತೆಗೆ ಅವರ ಪರ್ಸನಲ್ ಡಿಸೈರ್ಸ್ಗಳು ಫುಲ್ಫಿಲ್ ಆಗಬೇಕು. ಸೊ ಇಲ್ಲಿ ಪಾರ್ಟ್ನರ್ಸ್ಗಳು ಮದುವೆ ಆದಮೇಲೆ ಗಂಡ ಹೆಂಡತಿಯರುಗಳು ಕೂಡ ನೋಡ್ಕೊಳ್ಬೇಕಾಗತ್ತೆ ಅವರವರು ಹೇಗೆ ಜೀವನವನ್ನು ಮಾಡ್ತಾ ಇದ್ದಾರೆ, ಸಂಸಾರವನ್ನು ಮಾಡ್ತಾ ಇದ್ದಾರೆ, ಮತ್ತು ಅವರಲ್ಲಿ ಆ ಒಂದು ಅಂಡರ್ಸ್ಟ್ಯಾಂಡಿಂಗು, ಒಂದು ಮಾಧುರ್ಯತೆ, ಒಂದು ಪರಸ್ಪರ ನಂಬಿಕೆ, ವಿಶ್ವಾಸಗಳು ಇದ್ದಿದ್ದೇ ಆದಲ್ಲಿ ಯಾವ ಸಮಸ್ಯೆಗಳು ಆಗೋದಿಲ್ಲ ಎಂಬುವಂತಹ ಮಾತನ್ನು ಹೇಳ್ತಾ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ. ಹಾಗೂ ಇದು ಸರಿನಾ ತಪ್ಪಾ ಮತ್ತು ನಿಮ್ಮದೇ ಆದಂತಹ ಏನಾದರೂ ಕಾಮೆಂಟ್ಗಳಿದ್ದರೆ ಖಂಡಿತ ಕಾಮೆಂಟ್ ಮುಖಾಂತರ ತಿಳಿಸಿ. ಆ ಒಂದು ಅಂಶಗಳನ್ನು ಆಧರಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಅಭಿಪ್ರಾಯಗಳನ್ನು ಕೂಡ ನಾನು ತಿಳಿಸಿಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.